ತರೀಕೆರೆ ಕಾಂಗ್ರೆಸ್ನಲ್ಲಿ ಭಿನ್ನಮತ ಭುಗಿಲೆದಿದೆ. ಲಿಂಗಾಯತ ಸಮುದಾಯದ ದೋರನಾಳು ಪರಮೇಶ್ ಅವರಿಗೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಲಿಂಗಾಯತ ಸಮುದಾಯದ ಮುಖಂಡರಿಂದ ಪ್ರತಿಭಟನೆ ನಡೆಸಿದೆ. ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ನೀಡಬೇಕು ಅಂತ ಹೇಳಿ ಒತ್ತಾಯಿಸಿ ಪಟ್ಟಣದಲ್ಲಿ ರಾಷ್ಟ್ರೀಯ ಹೆದ್ದಾರಿ 206ರಲ್ಲಿ ರಸ್ತೆ ತಡೆದು ಪ್ರತಿಭಟನೆಯನ್ನ ಕೂಡ ನಡೆಸಿದ್ರು. ಪ್ರತಿಭಟನೆ ವೇಳೆ ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಚನ್ನಾರೆಡ್ಡಿ ಪಾಟೀಲ ತುನ್ನೂರಿಗೆ ಘೋಷಣೆಯಾಗಿದೆ. ಆದರೆ ಯಾದಗಿರಿ ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ಕೈ ಕಾರ್ಯಕರ್ತರು ಇದೀಗ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಎಸ್.ವಿ. ಕಾಮಾರೆಡ್ಡಿ ಅಭಿಮಾನಿಗಳು ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ನ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಕಾಮಾರೆಡ್ಡಿ ಅವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಬೇಕು, ಇಲ್ಲದೇ ಇದ್ರೆ ಯಾರಿಗೂ ಕೂಡ ವೋಟ್ ಹಾಕೋದಿಲ್ಲ ಅಂತ ಹೇಳಿ ಮಹಿಳೆಯರು ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ನಮ್ಗೆ ಇವಾಗ ನಾವು ಹೊರಗೆ ಬರಕಂದ್ರೆ ಅವ್ರ ಮೇಡಮ್ ಅವರು ಸರ್ ಅವರೇ ಕಾರಣ ರೀ. ನಾವು ಕಾಂಗ್ರೆಸ್ ಅಂದ್ರೆ ಅವ್ರಂದ್ರೆ ಓಟ್ ಹಾಕ್ತೀವಿ, ಇಲ್ಲ ನಾವು ಯಾರಿಗೂ ಓಟ್ ಹಾಕಲ್ಲ. ನಮ್ಮ ಮಹಿಳೆಯರು ಹೊರಗೆ ಬರೋಕ್ಕೆ ಕಾರಣ ಅಂದರೆ ಸರ್ ಅವರು, ಮೇಡಮ್ ಅವರು ನಮಗೆಲ್ಲ ಟೇಲರಿಂಗ್ ಆಯಿತು, ನಾವು ಎಂಬ್ರಾಯ್ಡಿಂಗ್ ಆಯಿತು, ನಮ್ಮ ಮನೆಯಲ್ಲೇ ಕುಂತೆ ನಾವು ಒಂದು ಸ್ವ ಉದ್ಯೋಗ ಮಾಡ್ಕೊಳಕತ್ತೀವಿ ನಾವು. ಅವ್ರು ನಮಗೀಗ ಬೆಂಬಲ ಆರ ಇಂಥವ್ರು ಇನ್ನೂ ಈಗ ಬರ್ಬೇಕನ್ನೋದು ನಮ್ಗೆ. ಅವ್ರು 5 ವರ್ಷಲಿಂದ ಸಮಾಜ ಸೇವೆ ಮಾಡ್ಕೋತಾ ಬರ್ತಾ ಇದ್ದಾರೆ ರೀ. ಅವ್ರಿಗೆ ಇವ್ರಿಗೆ ಮುಂದೆ ಬರಲಿ ಅನ್ನೋದು ನಮ್ಮದು ಎಲ್ಲರದು ಮನವಿ ಇಷ್ಟ ಮಾಡ್ರಿ. ನಾವು ಅಂತ ಇದ್ದೀವಿ ಮರುಪರಿಶೀಲನೆ ಮಾಡ್ಬೇಕಂತ ನಮ್ಮ ಆಸೆ. ನಾವು ಒಟ್ಟ ಯಾವ ಪಕ್ಷಕ್ಕೂ ಓಟ್ ಹಾಕಲ್ರಿ, ನಾವು ಅಷ್ಟೇ ಇರ್ತೀವಿ ರೀ ನಾವು ಎಲ್ಲರೂ. ಕಾಡಾನೆ ದಾಳಿಗೆ ಯುವತಿ ಬಲಿಯಾದ